ಯಾರೋ ಕರೆದಿದ್ದಾರೆ. ಯಾರು ಸರ್? ಭಯಂಕರ ರಾತ್ರಿ, ಓಡಿ ಹೋಗೋಣ. ಹೌದು, ಬೇಗ. ಅಯ್ಯೋ ರಾಮ. ಅವ್ವ ಅಪ್ಪಾಜಿ, ಎಷ್ಟು ದೊಡ್ಡದೈತೆ ಅಪ್ಪಾಜಿ ಮನೆ ಇದು. ಏ ಬಾರ ಚಿಟ್ಟು, ಹೋಗಿ ಒಳಗಡೆ ಎಲ್ಲ ಸುಧಾರ್ಕೊಂಡ್ ಬರೋಣ. ಮಕ್ಕಳ ನೋಡ್ಕೊಂಡು ಆಟ ಆಡ್ಬೇಕು. ಎಷ್ಟು ದೊಡ್ಡದೈತಿದು ಮನೆ. ನೋಡ್ಕೊಂಡು ಆಟ ಆಡ್ರಪ್ಪ. ಆಮೇಲೆ ಯಾರು ಕರೆದ್ರ ಹೋಗ್ಬೇಡ್ರಿ, ಇಲ್ಲೇ ಆಟ ಆಡ್ರಿ. ಹಂಗ ತಮ್ಮನ್ನ ಸ್ವಲ್ಪ ನೋಡ್ಕೊಳವ. ಬೇವಾ. ಏ ಬಾರ ಚಿಂಟು. ಯಪ್ಪ ನಿಧಾನಕ್ಕಪ್ಪ ಮಕ್ಕಳ. ಹೂನ್ಪ. ಹೂನ ಮಕ್ಕಳ, ಟಾಟಾ. ಗಿರ್ಜಿ, ಹೆಂಗೈತೆ ಮನಿ? ಅಯ್ಯೋ ಮನಿ ಏನ್ರಿಪ್ಪ, ಅರಮನಿ ಆದಂಗೆ ಆಗೈತಿ. ನಮ್ಗೆ ಸಾಕಲ್ಲನ್ರಿ, ಅದು ಬೇರೆ ನಮ್ಗಿಂತ ಇನ್ನೂ ಸ್ವಲ್ಪ ನಾವು ಅನ್ಕೊಂಡಿದ್ದಕ್ಕೆ ದೊಡ್ಡದೈತಿ. ಅಂದಂಗೆ ಶಾಂತಕ್ಕ ಗೌಡ್ರು ಬಂದಾರನ? ಹ್ಞೂಲೇಪ ಬಂದಾರಲ್ಲ, ಅವರು ಆ ಕಡೆ ಮನ್ಯಾಗ ಅದಾರಲ್ಲ. ಹಾಂ ಸರಿ, ಒಳಗೆ ಏನೇನೈತಿ ನೋಡಿ ಬರ್ತೇನೆ ರೀ. ನಾ ಹೋಗಿ ಮತ್ತು ಅಡುಗೆ ಮನೆ ಎಲ್ಲ ಹೊಂದಿಸ್ಕೋಬೇಕಲ್ಲ. ಅಡುಗೆ ಮನೆ ಹೊಂದಿಸ್ಕೊಳೋದಂದ್ರೇನು ಸಾಮಾನ್ಯನು? ಆ ಸಾಮಾನ್ಯೆಲ್ಲ ಕಿತ್ತು ಹಾಕಿ ಜೋಡಿಸ್ಬೇಕಂದ್ರೆ ಒಂದು ದೊಡ್ಡ ಸಾಹಸನ ಆಗುತ್ತೆ. ಅದಕ್ಕೆ ಹೋಗ್ಬಿಟ್ಟು ಜೋಡಿಸ್ಬಿಟ್ಟು ಬರ್ತೇನೆ. ಸ್ವಲ್ಪ ಹೋಗ್ರಿ, ಮಕ್ಕಳು ನೋಡ್ಕೊಂಡು ಹಂಗೆ ಸ್ವಲ್ಪ ಏನಾರು ತಿನ್ನಕ್ಕೆ ತಂದುಬಿಡ್ರಿ. ನನಗೆ ಹಂಗಾರು ಮಾಡೋಕ್ಕಾಗಲ್ರಿಪ್ಪ ಇವಾಗ ನಾಷ್ಟಾನ. ಹಾಂ ಹೌದೇನೆ ಅರ್ಗಿಣಿ, ನನ್ನ ಮುತ್ತು ಅರ್ಗಿಣಿ. ಪಾಪ ಪಾಪ ನನ್ನ ಅರ್ಗಿಣಿ ಕೈಗಳು ಮಲ್ಲಿಗೆ ಹೂವಿದ್ದಂಗೆ ಇರಬೇಕು, ಮೆತ್ತಗೆ. ಪಾಪ ಕೆಲಸ ಮಾಡಿ ಎಲ್ಲ ಸೌದು ಹೋಗ್ಬಿಟ್ಟವು. ಏನಿದು? ಅದು ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇನ ಕಂಡೆ, ಪಕ್ಕದಲ್ಲಿ ನನ್ನೇನ ಕಂಡೆ. ಹೌದಾ? ಆ ಅರಮನೆ ರಾಜ ನೀವೇನಾ? ಆ ಅರಮನೆ ರಾಣಿ ನಾನಾ? ಹೂ ಕಣೆ ನನ್ನ ಮುದ್ದುವರೆಗಿಣಿ. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನನ್ನೇನ ಕಂಡೆ, ಪಕ್ಕದಲ್ಲಿ ನನ್ನೇನ ಕಂಡೆ, ಪಕ್ಕದಲ್ಲಿ ನನ್ನೇನ ಕಂಡೆ. ಅರಮನೆ ನಾನು ಕಂಡೆ, ಒಳಗಡೆ ನಿನ್ನ ಕಂಡೆ, ಅರಮನೆ ನಾನು ಕಂಡೆ, ಒಳಗಡೆ ನಿನ್ನ ಕಂಡೆ, ಜೊತೆಯಲ್ಲಿ ನನ್ನನ್ನೇ ನಾನು ಕಂಡೆ. ರಾಣಿ ಮಹಾರಾಣಿ ಕಣೆ ನನ್ನ ಗಿರ್ಜಾ. ಅಯ್ಯೋ ರೀ, ನೀವೇ ಯಾಕ್ರಿ ಗಾಬರಿಗಿರಿ? ಅದು ಗಿರ್ಜಿ. ಅಯ್ಯೋ ದೇವ್ರೇ, ಒಳಗೇನಾದ್ರೂ ಭೂತ ಬೈತಲ್ಲೇ. ಭೂತನ? ರಾಜ ಯಾಕ್ರಿ, ಏನಾಯ್ತು? ನನ್ನ ಯಾರ ಕರೆಯಕತ್ತಾರ ಕಣೆ. ಏ ಬಾಯ್ ಮುಚ್ಚ್ರಿಪ್ಪ, ನನಗೆ ಯಾಕೆ ಕೆಲ್ಸಾಕತ್ತೀರಿ? ಇಲ್ಲಿ ಯಾರು ಇಲ್ಲ. ಮತ್ತೆ ಯಾರು ಕರೀತಾರ? ನಿಮ್ಗೇನು 10 ಕಿವಿ ಅದಾವನು? ನಿಮ್ಗೊಬ್ರಿಗೆ ಕೇಳ್ಸಕ? ನಿಮ್ಗೂ 2 ಕಿವಿನ ಇರೋದು. ಯಾರು ಇಲ್ವಲ್ಲ? ಪರಮೋ ಬಾ ಬಾ, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಪರಮೋ ಗಿರ್ಜಿ ಬಾಬಾ, ಈ ಮನೆಗೆ ಇರೋದು ಬೇಡ. ಬಾ ಓಡೋಣ ಬಾಲೆ. ರೀ ಸಮಾಧಾನ ಮಾಡ್ಕೊರಿ. ಯಾಕ? ಅಯ್ಯೋ ನಾ ಏನಾರ ಬಾಂಡೆ ಸಾಮಾನು ಒಂದ್ರ ಮೇಲೆ ಒಂದು ಇಟ್ಟೇನೆ, ಅದಕ್ಕೆ ನಾ ಬಿದ್ದಿರ್ಬೇಕನ. ಅದಕ್ಕೆ ನಾ ಒಳಗೂ ನೋಡ್ಕೊಂಡ್ ಬರ್ತೇನೆ. ತಡ್ರಿ ಹೆದ್ರಕ್ ಹೋಗ್ಬೇಡ್ರಿ. ಅದು ಹಂಗಲ್ಲ ಕಣೆ. ಇನ್ ಹೆಂಗ? ನನಗೆ ಯಾಕೆ ಹೆದರ್ಸಾಕತ್ತೀರಿ? ತಡಿಯಪ್ಪ, ನನ್ಗೆ ಯಾಕೆ ಹೊಟ್ಟಿ ಒಂಥರ ರೂಮ್ ಅಂದ್ಬಿಡ್ತು. ಸರಿ ನಾನು ಹೋಗ್ಬಿಟ್ಟು ಬಾತ್ರೂಮ್ಗೆ ಹೋಗಿ ಬರ್ತೇನೆ. ನನ್ ಬಿಟ್ಟು ಬಾತ್ರೂಮ್ಗೆ ಹೋಗ್ತೀಯಾ? ಅಯ್ಯೋ ದೇವ್ರೆ, ಇನ್ನೇನು ನೀವು ಕರ್ಕೊಂಡು ಹೋಗತ್ತನ? ರೀ ನಿಮಗೆ ನಾಚಿ ಮಾನ ಮರ್ಯಾದೆ ಏನಿಲ್ಲದ ರೀ?
ಅನ್ಸಾತೈತ್ರಿ. ಹೊಕ್ಕೇನಿ, ಚರಿಗೆ ತಗೊಂಡು ಹೋಗ್ಬಿಟ್ಟು ಬರ್ತೇನಿ. ನೀವು ಇಲ್ಲೇ ಕೂತ್ಕೋರಿ. ನಾನು ಹೊರಗೆ ನಿಲ್ತೀನಿ. ಬಾರೆ, ನಾನು ಇಲ್ಲಿ ಒಳ್ಳೆ ಒಬ್ಬನೇ ಇರಾಕ. ರೀ, ನೀವು ಗಂಡಸ್ರಿ, ಗಂಡಸು ಧೈರ್ಯವಾಗಿರ್ರಿ. ನಿಮ್ಮ ಗಂಡಸ್ತನಾನ ಎಲ್ಲದ ಮುಂದೆ ತೋರ್ಸೋದಲ್ಲ. ರೀ, ಬಾಯ್ ಮುಚ್ಚ್ರಿ. ನೀವು ಗಂಡಸು ನೀವು. ಧೈರ್ಯ ಇರಬೇಕು. ಗಂಡಸ್ತನನ ಹೆಂಡತಿ ಮುಂದೆ ಅಷ್ಟೇ ತೋರ್ಸೋದಲ್ಲ, 4 ಮಂದಿ ಮುಂದೆ ತೋರಿಸ್ಬೇಕು. ಇಲ್ಲೇ 4 ಗೌಡ ಮಂದಿ ಈ ಥರ ಹೆದರ್ಕೊಂಡು ನಿಂತ್ರ ಹೆಂಗ ಅಂತಾನೆ ಜೀವನ. ಇಲ್ಲೇ ಬಾಯ್ ಮುಚ್ಚೋ ಕುತ್ಕೋರಿ ಚೇರ್ ಮೇಲೆ. ನಾನು ಚರಿಗೆ ತಗೊಂಡು ಹೋಗಿ ಬರ್ತೀನಿ. ಏನಂತೀರಿ? ನನಗೆ ಚರಿಗೆ ತಗೊಂಡು ಬಂದಿದ್ದ ಕಡೆ ನಾನು ಬರ್ತೇನೆ ನಿನ್ನ ಜೊತೆ. ನೀನು ಅಲ್ಲಿ ಕುತ್ಕೋ, ನಾನು ಇಲ್ಲಿ ಎಲ್ಲರೂ ಹೊರಗೆ ಕುತ್ಕೊಂತೇನೆ. ರೀ ಇರೋದು ಒಂದು ಟಾಯ್ಲೆಟ್, ಅದ್ರಾಗ ಕುಂದ್ರಬೇಕು. ನಾನೆಲ್ಲಿ ಕುಂದ್ರಲಿ, ನೀವೆಲ್ಲಿ ಕುಂದಿರ್ತೀರಿ? ಈ ದೆವ್ವ ಒಂಥರ ಮಾಡೋದ್ರಿಂದ ನಾನು ನಮ್ಮ ಗಿರ್ಜಿ ಒಂದಾಗಿ ಪ್ರೀತಿಯಿಂದ ನಮ್ಮ ಪ್ರೀತಿನೇ ಹೆಚ್ಚಾಗ್ಬಿಡ್ತೆ ನೋಡು. ರೀ, ಏನದ ಬಾಯ್ ತಕೊಂಡು ಅರ್ಥ ನೋಡಾಕತ್ತೀರಿ? ಇಲ್ಲಿ ಕೂತ್ಕೋಬರಿ, ನಾ ಹೋಗ್ತೀನಿ. ನಾ ಇಲ್ಲೇ ಕುಂತಿರ್ತೀನಿ, ಜಲ್ದಿ ಬಂದ್ಬಿಡು. ಇಲ್ಲಾಂದ್ರೆ ಅಲ್ಲಿ ಮಕ್ಕಳು ಹೊರಗೆ ಆಟ ಆಡಕತ್ತಾರ ನೋಡು, ಬೇಕರ್ಕೊಂಬಂದು ಇಲ್ಲಿ ಬಿಟ್ಬಿಡು. ರೀ, ಅದೇನು ನಂದು ಗಂಡನ ಮನೆ ಏನು? ಅಲ್ಲೇ ಟೆಂಟ್ ಹುಡ್ಕೊಂಡು ಕುಂದ್ರಾಕ ಮುಚ್ಕೊಂಡು ಸುಮ್ಮನೆ ಕುತ್ಕೋರಿಪ್ಪ. ಬರ್ತೀನಿ, ಹಂಗ ಮಕ್ಕಳನ್ನ ಕಳಿಸ್ತೀನಿ. ಪುಟ್ಟ, ಚಿಂಟು ಬರ್ರೋ ಇಲ್ಲಿ. ನಿಮ್ಮಪ್ಪಗ ಧೈರ್ಯ ಕೊಡ್ಬರ್ರಿ. ಬಾರು ಬಾರು ಓ ಇನಿಯ. ಗಿರ್ಜಿ, ಈ ದೇವಕ್ಕ ಕನ್ನಡ ಹಾಡಿನ ಜೊತೆ ಇಂಗ್ಲಿಷ್ ಹಾಡು ಹಾಡ್ತೈತಿ. ಮಿಕ್ಸ್ ಮ್ಯಾಚಿಂಗ್ ಮಾಡ್ತಾ ಇದೆ ಕಣೆ. ಏನು ದೇವ್ವ, ಮಿಕ್ಸ್ ಮ್ಯಾಚಿಂಗ್ ಹಾಡನ್ನ ಹಾಡಾಕತ್ತೈತಿಯಾ? ರೀ, ನನ್ನಿಂದ ಏನಾದ್ರೂ ಈ ಮನೆ ಬಗ್ಗೆ ಮುಚ್ಚಿಟ್ಟಿದ್ರ ಈ ಬೋಳ್ಗೊಂಡ ತಲೆ ಮೇಲೆ ಹಸಿ ಮೆಣಸಿನ್ಕಾಯಿ ತಂದು ರುಬ್ಬ ಹಾಕ್ಬಿಡ್ತೀನಿ. ಹುಷಾರ್. ಇವಾಗ ನನಗೆ ಅರ್ಜೆಂಟ್ ಐತಿ, ಹೋಗ್ಬಿಟ್ಟು ಬರ್ತೀನಿ. ಕೂತ್ಕೊಡ್ರಿ ಇಲ್ಲಿ. ಏನು? ಅದನ್ನೇ ಮಾಡೋದು. ಅಯ್ಯೋ ದೇವ್ರಿ, ಎಂತ ಕರ್ಮ ಬಂತಪ್ಪ. ನನ್ನ ಭವಿಷ್ಯವಾಣಿಯಲ್ಲಿ ಹೆಂಡತಿಯಿಂದ ತೊಂದರೆ ಐತಿ ಅಂತ ಅಂದಿದ್ರು, ಆದ್ರೆ ಈ ಮೋಹಿನಿಯಿಂದನೂ ತೊಂದರೆ ಇದೆಯಾ? ಅಯ್ಯೋ ಶಿವನೇ ಶಂಭುಲಿಂಗ.